ನಟ ದರ್ಶನ್ ತೂಗುದೀಪ್ ಮತ್ತು ನಿರ್ಮಾಪಕ ಹಾಗೂ ಕಾಂಗ್ರೆಸ್ ನಾಯಕ ಉಮಾಪತಿ ಶ್ರೀನಿವಾಸ್ ನಡುವಿನ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಕಾಟೇರ ಚಿತ್ರದ ಟೈಟಲ್ ವಿವಾದ ಮತ್ತೆ ಭುಗಿಲೆದ್ದಿದೆ. ಕಾಟೇರ ಟೈಟಲ್ ಯಾರು ರಿಜಿಸ್ಟರ್ ಮಾಡಿಸಿದ್ದು ಅನ್ನೋದಕ್ಕೆ ಫಿಲ್ಮ್ ಚೇಂಬರ್ನಲ್ಲಿ ಖಂಡಿತ ಉತ್ತರ ಸಿಗುತ್ತೆ. ಆದರೆ ಇಲ್ಲಿ ಟೈಟಲ್ ರಿಜಿಸ್ಟರ್ಗೂ ಮೊದಲು ಕಾಟೇರ ಹೆಸರು ಯಾರು ಸೂಚಿಸಿದ್ರು ಅನ್ನೋದಕ್ಕೆ ಉತ್ತರ ಸಿಕ್ಕುವುದು ಕಷ್ಟ. ಈಗ ಇದೇ ವಿಚಾರ ಚಂದನವನದ ಹಾಟ್ ಟಾಪಿಕ್ ಆಗಿದೆ. ಕಾಟೇರ ಟೈಟಲ್ ಕೊಟ್ಟಿದ್ದು ನಾನು ಎಂದಿದ್ದ ಉಮಾಪತಿಯವರಿಗೆ ದರ್ಶನ್ ಪರೋಕ್ಷವಾಗಿ ತಿರುಗೇಟನ್ನ ನೀಡಿದ್ರು. ಈ ಬಗ್ಗೆ ಉಮಾಪತಿ ಶ್ರೀನಿವಾಸ್ ಪ್ರತಿಕ್ರಿಯಿಸಿದ್ದಾರೆ. ದರ್ಶನ್ ಕುರಿತು ಹೇಳಿಕೆ ನೀಡಿರುವ ಉಮಾಪತಿ, ಅವರೆಲ್ಲ ದೊಡ್ಡವರು, ನಾವು ಚಿಕ್ಕವರು, ಹೇಳಿಕೊಂಡು ಓಡಾಡ್ಲಿ ಬಿಡಿ, ದರ್ಶನ್ ಅವರನ್ನ ಎದುರು ಹಾಕಿಕೊಂಡು ಬದುಕೋಕಾಗತ್ತಾ? ಕಾಟೇರ ಟೈಟಲ್ ಯಾರ ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಆಯಿತು ಎಂಬುದು ಚೇಂಬರ್ನಲ್ಲಿ ಮಾಹಿತಿ ಸಿಗುತ್ತದೆ ಎಂದಿದ್ದಾರೆ. ನಾನು ತಗಡೆ ಆದ್ರೆ ಗುಮ್ಮಿಸಿಕೊಳ್ಳುವವನಲ್ಲ ಎಂದು ದರ್ಶನ್ ಮಾತಿಗೆ ಉಮಾಪತಿ ತಿರುಗೇಟನ್ನ ನೀಡಿದ್ದಾರೆ. ದರ್ಶನ್ ಪದ ಬಳಕೆ ಮಾಡುವಾಗ ಜೋಪಾನವಾಗಿರಬೇಕು ಎಂದು ಉಮಾಪತಿ ಉತ್ತರವನ್ನ ಕೊಟ್ಟಿದ್ದಾರೆ. ಕಾಟೇರ ಚಿತ್ರ 50 ದಿನ ಪೂರೈಸಿದ ಸಂಭ್ರಮವನ್ನ ಪ್ರಸನ್ನ ಚಿತ್ರಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಆಗ ಮಾತನಾಡಿದ ನಟ ದರ್ಶನ್ ಉಮಾಪತಿ ಶ್ರೀನಿವಾಸ್ ವಿರುದ್ಧ ಪರೋಕ್ಷವಾಗಿ ಚಾಟಿ ಬೀಸಿದ್ರು. ಕಾಟೇರ ಟೈಟಲ್ ಕೊಟ್ಟಿದ್ದು ನಾನೇ ಎಂದಿರುವ ದಾಸ, ಅಯ್ಯೋ ತಗಡೆ, ಅಂದು ರಾಬರ್ಟ್ ಕತೆ ಕೊಟ್ಟಿದ್ದೇ ನಾವು, ಆದ್ರೂ ಬುದ್ಧಿ ಕಲಿಯುತ್ತಿಲ್ಲ ಅಂದ್ರೆ ಏನು ಹೇಳೋಣ? ಕಾಟೇರ ಎಂತಹ ಒಳ್ಳೆಯ ಕತೆ, ಯಾಕೆ ಈ ಸಿನಿಮಾ ಬಿಟ್ಟೆ ಎಂದು ದರ್ಶನ್ ಪ್ರಶ್ನಿಸಿದ್ರು. ಮಾತು ಮುಂದುವರಿಸುತ್ತಾ, ಕಾಟೇರ ಟೈಟಲ್ ಹೇಳಿದ್ದು ಕೂಡ ನಾನು. ಕಾಟೇರ ಟೈಟಲ್ ರಿಜಿಸ್ಟರ್ ಮಾಡಿಸುವಂತೆ ತರುಣ್ ಸುಧೀರ್ಗೆ ಹೇಳಿದ್ದೆ. ಯಾಕಪ್ಪ ಯಾವಾಗ್ಲೂ ಬಂದು ನಮ್ಮ ಕೈಯಲ್ಲಿ ಗುಮ್ಮಿಸಿಕೊಳ್ತೀಯಾ ಎಂದು ತಮ್ಮದೇ ಶೈಲಿಯಲ್ಲಿ ಟೀಕಿಸಿದ್ರು. ನಟ ದರ್ಶನ್ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್, ಅವರಿಗೆ ಉತ್ತರ ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ನಾವೆಲ್ಲ ತಗಡುಗಳಾಗಿ ಇರಬೇಕಲ್ವಾ? ರಾಬರ್ಟ್ ಸಿನಿಮಾ ಅವರದ್ದೇ, ಅವರೇ ಕತೆ ಕೊಟ್ರು, ದುಡ್ಡು ಅವರೇ ಹಾಕಿದ್ರು. ನಿರ್ಮಾಪಕನೂ ನಾನಲ್ಲ, ನಾನು ಡಮ್ಮಿ ನಿರ್ಮಾಪಕ ಆಗಿದ್ದೆ. ಅವರೆಲ್ಲ ದೊಡ್ಡ ವ್ಯಕ್ತಿಗಳು, ಮಾತನಾಡಿದ್ರೆ ಮಾತನಾಡಲಿ ಬಿಡಿ ಎಂದು ವ್ಯಂಗ್ಯವಾಗಿ ಮಾತನಾಡಿದ್ರು. ಕಾಟೇರ ಟೈಟಲ್ ಯಾರ ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಆಯಿತು ಎಂಬುದು ಚೇಂಬರ್ನಲ್ಲಿ ಮಾಹಿತಿ ಸಿಗುತ್ತೆ. ಅವರು ಹೆಸರು ರೆಫರ್ ಮಾಡಿದ್ದರೂ ರಿಜಿಸ್ಟರ್ ಮಾಡಿಟ್ಟುಕೊಂಡಿದ್ದೆ. ಮದಗಜ ಸಿನಿಮಾ ಟೈಟಲ್ ರಾಮಮೂರ್ತಿ ಅವರ ಬಳಿ ಇತ್ತು. ನೀವು ಮದಗಜ ಕೊಡಿ, ನಾನು ಕಾಟೇರ ಕೊಡ್ತೀನಿ ಅನ್ನೋ ಒಪ್ಪಂದದ ಮೇಲೆ ಟೈಟಲ್ ಕೊಟ್ಟೆ ಎಂದು ಉಮಾಪತಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕಾಟೇರ ಕಥೆಯ ವಿಚಾರ ಮಾತನಾಡಿ, ರಾಬರ್ಟ್ ಸಿನಿಮಾ ಬಿಡುಗಡೆಯಾಗುವ ಮುಂಚೆಯೇ ಕಾಟೇರ ಸಿನಿಮಾದ ಕಥೆಯನ್ನ ನಾನು ಮಾಡಿಸಿದ್ದೆ ಎಂದಿರುವ ಉಮಾಪತಿ, ಈಗ ಸಿನಿಮಾ ಗೆದ್ದಿದೆ, ನನ್ನ ಅಕ್ಕಪಕ್ಕ ಇರೋರು ನಾನು ಹೇಳಿದ್ದು ಸರಿ ಅಂತಾರೆ, ಹಾಗೆ ಅವರ ಅಕ್ಕಪಕ್ಕ ಇರೋರು ಅವರು ಹೇಳಿದ್ದು ಸರಿ ಅಂತಾರೆ. ಮೇಲಿರುವ ಭಗವಂತನ ಬಳಿ ಎಲ್ಲದಕ್ಕೂ ಲೆಕ್ಕ ಇದೆ. ಬಾಗಿಲಿ ಏನು ಬೇಕಾದರೂ ಹೇಳಬಹುದು, ಆದ್ರೆ ಮನಸ್ಸಾಕ್ಷಿಗೆ ಮೋಸ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕತೆ ಮಾಡಿಸಬೇಕಾದ್ರೆ ಯಾರು ಮಾಡಿಸಿದ್ದು ಎಂಬುದು ಎಲ್ಲರಿಗೂ ಗೊತ್ತಿದೆ. ದೊಡ್ಡ ವ್ಯಕ್ತಿ ತರುಣ್ ಸುಧೀರ್ಗೆ ಸಹ ಗೊತ್ತಿದೆ ಅಂತ ಉಮಾಪತಿ ಶ್ರೀನಿವಾಸ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಒಟ್ಟಾರೆ ಕಾಟೇರ ಟೈಟಲ್ ವಿವಾದ ಬೂದಿ ಮುಚ್ಚಿದ ಕೇಟವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.